ಇಲ್ಲಿ ನಾವು 6,000 ಕ್ವಿಂಟಲ್ ಕೊಡಬೇಕು, ಕೊಡೋ ಮುಂದೆ ಒಳ್ಳೆ ಥರ ಮುಂದೆ 12,000 ರೂಪಾಯಿ ಕ್ವಿಂಟಲ್ ಅವ್ರು ತರಬೇಕು. ನಾವು ರೈತರ ಗೌರ್ಮೆಂಟ್ ಇತ್ತಾಗಿದೆ ಅಂದ್ರೆ ನಾವು ರೈತರು ಉಳಿಯೋದು ಯಾವ ರೀತಿಯಾಗಿ ಉಳಿಬೇಕು ಹೇಳ. ಹಿಂಗಾಗಿ ನಾವು ಲಾಸ್ ಆಕೈತೀವಿ ರೈತರು ಎಲ್ಲರೂ. 12,000 ರೂಪಾಯಿ ಬೀಜ, 2 ಚೀಲ ಗೊಬ್ಬರ ಬೇಕು ಅದಕ್ಕೆ. 15 3,000 ಅವ್ರು 15,000 ಆಗುತ್ತೆ ಒಂದು ಸಲ ಬೀಜ ಗೊಬ್ಬರ ತಂದು ಒಂದಿನ ಬಿತ್ತಕ್ಕೆ. ಮತ್ತು ದಿನ ಗೆಳೆಯ ಬಾಡಿಗಿಲ್ಲ, ಮುಂದೆ ಕಸದ್ದು ಗೊಬ್ಬರದ್ದು ಬೀಜ ಎಲ್ಲ ತಡೋದು ಒಳ್ಳೆ ನಮ್ಮ ಕೈಗೆ ಮಾಲ್ ಬರೋರಾಗನ ಅದು ಎಷ್ಟಾಗುತ್ತೆ ಅಂತ ದೇವ್ರಿಗೆ ಗೊತ್ತದು. ಮಣ್ಣು ಕಡೆತನ ನಮ್ಗೆ ಕೂಲಿ ಊಟ ಇದ್ದಿಲ್ಲ. ನಾವು 2 ಕಟ್ಟಿ ಮಣ್ಣು ಹಾಕ್ಯಂಬಂದು ಮತ್ತೆ ಅತ್ತಿ ಮಾವ ಎಲ್ಲಿಗೆ ಹೋಗಂತಾರೆ ಅಲ್ಲಿಗೆ ಹೋಗ್ಬೇಕು ನೋಡ್ರಿ ನಾವು. ಅವಾಗಿನ ಕಾಲದಾಗ ಹಂಗತಿ ಇತ್ತು ರೀ. ನಮ್ಗೆ ಸರಿಗೆ ಊಟ ಇದ್ದಿಲ್ಲ ಮತ್ತು ಹೊಡೆ ತುಂಬ. ಯಾವಾಗ 5 ರೂಪಾಯಿ ಡಬ್ಬಿ 15 ರೂಪಾಯಿ ಡಬ್ಬಿ ಇದ್ರಿ. ಆವಾಗ ನಮ್ಗೆ ಊಟಕ್ಕೆ ಗಡನ ವಾಟಿಗೆ ಅನ್ನ ಸಿಕ್ಕಿಲ್ಲ ರೀ. ಮುಂಜಾನೆ ಚೆನ್ನಾಗಿ ದುಡಿದ್ರೆ ಅನ್ನ ಸಿಕ್ಕಿಲ್ಲ ನಮ್ಗೆ. ಈಗಿನ ಬೇಸಿರಿ ಈಗ 300 ರೂಪಾಯಿ ಕೂಲಿ ತರ್ತಾರೆ. ಈಗ ಹೊತ್ತು ಮುನ್ಗತನ ಹೋದ್ರೆ ಕಾಗದ ಕತ್ತರಿಸೋದು ಕತ್ರಿ, ದೇವ್ರಿಗೆ ಹರ್ಸೋದು ಪತ್ರಿ, ಪುತ್ರ ಅಂತ ಮಗನ ಎತ್ಕೊಂಡು ಪತ್ರ ಬರ್ತಾರೆ ರೀ. ಬಸನಗೌಡ್ರಿ ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ನಾಗರಾಳ್ ಗ್ರಾಮದಲ್ಲಿದ್ದೀನಿ. ಈ ನಾಗರಾಳ್ ಗ್ರಾಮದಲ್ಲಿ ಒಬ್ಬರು ಬಸಪ್ಪ ಅನ್ನೋರು ಈಗ ಶೇಂಗಾವನ್ನು ಕಿತ್ತಿದ್ದಾರೆ. ಬನ್ನಿ, ಶೇಂಗಾವನ್ನು ಕಿತ್ತಿದ್ದಾರೆ, ಜೊತೆಗೆ ಅವರ ಬದುಕಿನ ಕಥೆಯನ್ನು ಕೂಡ ಹೇಳಲಿಕ್ಕೆ ಹೋಗ್ತೀನಿ. ಅವರು ವೆರಿ ಇಂಟ್ರೆಸ್ಟಿಂಗಾಗಿ ಮಾತಾಡ್ತಾರೆ. ಅವರು ರೈತರ ಜೀವನ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬಂದಿದ್ದೀನಿ, ರೈತರ ಜೀವನದ ಕುರಿತು. ಜೊತೆಗೆ ಬೇಸಿಗೆಯಲ್ಲಿ ಶೇಂಗಾವನ್ನು ಕಿತ್ತಿದ್ದಾರೆ. ಆ ಶೇಂಗಾ ಯಾವುದು, ನಿಮ್ಗೆ ಶೇಂಗಾಗಳು ಮನೆಗೆ ನೇರವಾಗಿ ಬರ್ತಾವೆ, ಶೇಂಗಾದ ಎಣ್ಣೆ ಬರುತ್ತೆ. ಆದರೆ ಶೇಂಗಾವನ್ನು ಕಿತ್ತಿ ಅವ್ರು ಯಾವ ರೀತಿಯಾಗಿ ಶೇಂಗಾದ ಕಿತ್ತುವುದರ ಪ್ರೊಸೆಸ್ ಹೆಂಗಿರುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಹೋಗ್ತೀನಿ. ನೇರವಾಗಿ ಬಸಪ್ಪರವ್ರನ್ನ ಮಾತಾಡಿಸಿದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀನಿ. ವೀಕ್ಷಕರೇ ಬನ್ನಿ, ವೆಲ್ಕಮ್ ಟು ಲೈಫ್ ಕನ್ನಡ. ನಮಸ್ಕಾರ ರೀ. ನಮಸ್ಕಾರ ರೀ. ಆರಾಮದಿರಿ? ಆರಾಮದಿರಿ. ಏನು ನಿಮ್ಮ ಹೆಸರು ರೀ? ಅವರ ನಮ್ಮ ಹೆಸರು ಬಸಪ್ಪ ನೋಡ್ರಿ. ನಿಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಗೆ, ನಮ್ಮ ವೀಕ್ಷಕರಿಗೆ. ಮಾಡಂತ ಹೇಳ್ರಿ, ಯಾರು ಬೇಡ ಅಂತಾರೆ. ಹೇಳ್ರಿ. ನಮ್ಮದು ಕೊಪ್ಪಳ ಜಿಲ್ಲಾ ರೀ, ಕುಷ್ಟಗಿ ತಾಲೂಕು. ನಮ್ಮದು ನಾಗರಾಳ್ ಗ್ರಾಮ. ಸ್ವಲ್ಪ ಶೇಂಗಾ ಕಿತ್ತೀವಿ ರೀ. ಶೇಂಗಾ ಕಿತ್ತಕತ್ತೀರಿ? ಆಮ್ಯಾಗಿಂದ ಸ್ವಲ್ಪ ಮಳೆ ಬಂದು ಎಲ್ಲ 2 ದಿವಸ ಸಮಸ್ಯೆ ಆಗಿ ಸ್ವಲ್ಪ ಕಪ್ಪಾಯ್ತು ಬೆಳೆ. ಹ್ಞೂ ರೀ. ಈಗ ಕಪ್ ಆದ್ರೆ ಎತ್ತಿಗೆ ತಿನ್ನಕ ಏನು ಸ್ವಲ್ಪ ಒಣಗಿಸ್ಬೇಕ್ರಿ. ಅದನ್ನ ಒಣಗಿಸಿ ಒಂದು 2 ದಿವಸ ಸ್ವಲ್ಪ ಒಂದು 2 ಏಟು ಕಟ್ಟಿಗೆ ತಗೊಂಡ್ಬಿಡೋದು. ಆದ್ರೆ ಸ್ವಲ್ಪ ಕಪ್ಪು ಆತ ಬಳ್ಳಿ ಆಚೆಗದೇ ಬಾಳ್ತದೆ. ಮಳೆನೇ ಕೆಡಿಸಿ ನೋಡ್ರಿ, ಮತ್ತೆ ಮಳೆನೇ ಕೆಡಿಸಿದ್ವಿ ನನಗೆ. ಸಿಂಗೇನು ಕೆಟ್ಟಿಲ್ಲ, ಇದು ಸಿಂಗೇನು ಕೆಟ್ಟಿಲ್ಲ. ಸ್ವಲ್ಪ ಕಪ್ಪಾಗುತ್ತೆ, 2 ದಿನ ಒಣಗಿಸಿ ಸಿಂಗ್ ಪರವಾಗಿಲ್ಲ. ಒಟ್ಟು ಸ್ವಲ್ಪ ಇದು ಆದ್ರೆ ಕಪ್ಪು ಆಗ್ತದೆ. ಮನುಷ್ಯನಿಗೆ ಊಟ ಹೆಂಗ ಬಳ್ಳಿ ಹಂಗ ಎತ್ತಿಗೆ ನೋಡ್ರಿ. ಇವೆಲ್ಲ ಈಗ ಇಡೀ ಕಲ್ಲಲ್ಲ ನೋಡಿ, ಕಾಪೆ ಹಂಗೈತೆ ಏನು ಕೈತಿ. ಈಗ ಇಡೀ ಕಲ್ಲಾಗಲ್ಲ ಬಾಳೆ ಕಲ್ಲಾಗ ನೋಡಿ. ಹಾಂ, ಕಲ್ಲಾಗ ರೈತರು ನಾವು ಬಿತ್ತು ಇದ್ರಾಗ ಬೆಳಿತೀವಿ, ದೇವ್ರು ಹೆಂಗ ಕೊಡ್ತಾನೆ. ಯಾಕೆ ನಾವು ಕಲ್ಲ ಭೂಮಿ ತಾಯಿ ಮೇಲೆ ಶ್ರಮ ಬಿಟ್ಟಿವಿ ಅಂತಂದ್ರೆ ಬೆಳಿತೈತ್ರಿ. ಇದ ಭೂಮಿ ಬೇಸಿಂತೀರ ಸಾದಾ ಇವ್ರದಲ್ಲ ಮಣ್ಣಿರೋ ಅಂತದ್ದು? ಇವ ಚಲೋ ರೀ, ಇವು ಭಾಳ ಒಳ್ಳೆ ಭೂಮಿ. ಹೆಂಗ್ ಚಲೋ ಅಂತೀರಿ? ಇವು ಒಂದು ಮಳೆಗೆ ನೋಡಿ, ಇಷ್ಟು ಮಳೆಗೆ ಬಿಟ್ರೆ ನೀರು ಹಿಡ್ಕಂದ ಓಟ ಏನು ಪೀಕ್ ಚೆನ್ನಾಗಿಲ್ಲ. ಯಾವಾಗ್ಲೂ ಇರ್ತೈತಿ, ಇದು ಕೆಬ್ಬು ವಂಶ ಇರ್ತೈತೆ. ಎಲ್ಲ ಒಳ್ಳೆ ರೀತಿ ಬೆಳಿತೈತೆ ಪೀಕ್. ನಮ್ಮ ಫಲವತ್ತಾದ ಧಾನ್ಯ, ನಮ್ಮದು ಫಲವತ್ತಾದ ಭೂಮಿ. ಅವು ಕೆಲವು ಕಡೆಗೆ ಅಂತೇಳಿ ಏರಿ ಅಂತಾರೆ, ಅವ್ರು ಏರಿ ದೊರೆ ಅವ್ರು 2 ಪೀಕ್ ಬೆಳಿತಾರೆ. ನಾವು 1 ಪೀಕ್ ಬೆಳೆಯಾರ. ನಾವು ಸಿಂಗಲ್ ಪೀಕ್ ನಾವು ಇಷ್ಟು ಬೀಜ ಅವ್ನ ಯಾಕೆ ಕೊಂಡ್ಕೊಂಬರಕ್ಕೆ ರೈತರು ನಾವಾಗಿ. ಈಗ ಇನ್ನೊಬ್ಬರ ಹತ್ರ ಕೊಂಡ್ಕೊಂಬರಕ್ಕೆ ಹೋಗಿ ನೀನು ಹೋಗ್ಬಾರ್ದು. ಅವ್ರು ಏನಂತಾರ 12,000 ಆಗೋದು 13,000 ಹೇಳ್ತಾರೆ, 12,000 ಹೇಳ್ತಾರೆ ಅವರು. ನಾವೇನು ಮಾಡಿಬಿಡ್ತೀವಿ, ಒಕ್ಕಲಿಗರು ಬೇಸಿ ಬೆಳೆದು ಹೊಲ್ದಾಗ ಒಣಗಿಸಿ ಮಾಡಿ ಮನೆ ಬಾವಿ ಅದು ಇಟ್ಬಿಟ್ರೆ ಒಳ್ಳೆ ನಾವು ಮತ್ತೆ ಬೀಜ ಮಾಡ್ಕೊಳಕ್ಕೆ ಬರ್ತಾವ. ಬೀಜ ಕೊಂಡ್ಬಾರ್ದು. ಬೀಜ ಕೊಂಡ್ರೆ ಮತ್ತೆ ಈಗ ಬುಡಗಡೆ ಇಲ್ಲ, ಗೊಬ್ಬರ ಅಂತ ಕೊಂಡ್ಬೇಕಾ, ಬೀಜ ಗೊಬ್ಬರ ಅವು ಎರಡು ಕೊಂಡೋಗ್ಬೇಕು. ಆದ್ರಪ್ಪ ಈ ಶೇಂಗಾ ಇಂಥವೆಲ್ಲ ಕೊಂಡ್ಬಾರ್ದು, ನಾವು ಹಿಡ್ಕೋಬೇಕು. ಅಂದ್ರೆ ನಾವು ರೈತರು ಹೌದಾಗದ. ಇಲ್ಲಿ ನಾವು 6,000 ಕ್ವಿಂಟಲ್ ಕೊಡಬೇಕು, ಕೊಡೋ ಮುಂದೆ ಒಳ್ಳೆ ಥರ ಮುಂದೆ 12,000 ರೂಪಾಯಿ ಕ್ವಿಂಟಲ್ ಅವ್ರು ತರಬೇಕು. ನಾವು ರೈತರ ಗೌರ್ಮೆಂಟ್ ಇತ್ತಾಗಿದೆ ಅಂದ್ರೆ ನಾವು ರೈತರು ಉಳಿಯೋದು ಯಾವ ರೀತಿಯಾಗಿ ಉಳಿಬೇಕು ಹೇಳ. ಹಿಂಗಾಗಿ ನಾವು ಲಾಸ್ ಆಕೈತೀವಿ ರೈತರು ಎಲ್ಲರೂ. ರೈತ ಬರೀ ಇನ್ನೊಬ್ಬರಿಗೆ ಅನ್ನ ಆಗಿದಾತ ಆದ್ರೆ ಸಾಲದೊಳಗಿದ್ದ ಅನ್ನದಾತನ ನಾವ ಹಾಳಾಗಿ ಹೋಗ್ಬೇಕು ರೈತರ. ಅವ್ರಿಗೇನು ಗೌರ್ಮೆಂಟ್ ಇದ್ದವ್ರಿಗೆ ಅವ್ರಿಗೇನು ಚಿಂತೆ ಏನಿರ್ತೇವೆ. ನಮ್ಮ ಹತ್ರ ಹೆಂಗಾರು ಬೀಜ ಒಯ್ತಾರ, ಗೊಬ್ಬರ ಒಯ್ತಾರ ಅಂತಾರೆ ಅವರು. ನಾವು ತಪ್ಪು ಮಾಡ್ತೀವಿ. ಏನು ಮಾಡ್ತೀವಿ ಹೇಳಿ, ಇವ್ನು ಶೇಂಗಾ ಈಗಿನ ಇಟ್ಕೊಂಡು ಮುಂದೆ ಬಿತ್ಕೊಂಡು ವಾಣ ಮಾಡ್ಕೊಂಡು ಇರ್ತದೆ ಅದು ಬೀಜ. ಹಾಂ, ಮತ್ತು ಇಲ್ಲಪ್ಪ ಬಳಬಡಿ ಈಗ 6,000 ರೂಪಾಯಿ ಆಸಕ್ಕೆ ಮಾರೋದೆ, ಒಳ್ಳೆ ಅವ್ರು ಕೂಡ ಮುಂದೆ 12,000 ರೂಪಾಯಿ 1 ಕ್ವಿಂಟಲ್ ತಂದು ಹಾಕೋದೆ ಡಬಲ್. ಅವಾಗ 1 ಕ್ವಿಂಟಲ್ ಬೀಜಕ್ಕೆ 12,000 ರೂಪಾಯಿ ಬೀಜ, 2 ಚೀಲ ಗೊಬ್ಬರ ಬೇಕು ಅದಕ್ಕೆ.
ಹದಿನೈದು 3,000 ಅವ್ರು 15,000 ಆಗುತ್ತೆ ಒಂದು ಸಲ ಬೀಜ ಗೊಬ್ಬರ ತಂದು ಒಂದಿನ ಬಿತ್ತಾಕ. ಮತ್ತು ದಿನ ಗೆಳೆಯ ಬಾಡಿಗಿಲ್ಲ, ಮುಂದೆ ಕಸದ್ದು ಗೊಬ್ಬರದ್ದು ಬೀಜ ಎಲ್ಲ ತಡದ ಒಳ್ಳೆ ನಮ್ಮ ಕೈಯಾಗ ಮಾಲ್ ಬರೋರಾಗನ ಅದು ಎಷ್ಟಾಗುತ್ತಂತ ದೇವ್ರಿಗೆ ಗೊತ್ತದು. ಹಂಗಾಗಿ ರೈತರು ಏನು ಉಳಿಯೋಗಲ್ಲ. ವಾಣ್ಣಾಗ ಇಟ್ಕೊಂಡು ನಮ್ಗೆ ದೇವ್ರ ದಯದಿಂದ ಬಲ ಬರಬೇಕು, ಭೂಮಿ ತಾಯಿ ಕೈ ಹಿಡಿಬೇಕು. ನಮ್ಮ ಬೆವರು ಆಕಿ ಸುರಿಸಿದ್ರೆ ಆಕಿ ನಮ್ಮನ್ನು ನಾವು ಹುಡ್ತಿಂದ್ರೆ ಆಕಿ ನಮ್ಮ ಹುಡ್ತಿಂತ ಪಕ್ಕ. ಅಲ್ಲ, ಇಡೀ ದೇಶಕ್ಕೆ ಅನ್ನ ಹಾಕ ರೈತ, ಹಾಂ, ಈ ರೈತಗೆ ಹೆಣ್ಣು ಕೊಡವಲ್ರಲ್ಲ, ಕನ್ಯೆ ಕೊಡವಲ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೇವೆ? ಅದು ತಪ್ಪದು ಜನರಲ್ಲಿ. ಏನು ತಪ್ಪ್ರಿ? ಏನು ತಪ್ಪಂತಂದ್ರೆ ಬರೀ ಗೌರ್ಮೆಂಟ್ ನೌಕರಿ ಅಂತಾರೆ. ಗೌರ್ಮೆಂಟ್ ರೈತರು ದುಡಿದದ್ದು ಗೌರ್ಮೆಂಟ್ ಈಗ ರೊಕ್ಕ ಕೊಟ್ಟರೆ ರೊಕ್ಕ ತಿನ್ನಕ್ಕಾಗುತ್ತಾನೆ ಅವ್ರು? ಇಲ್ಲ. ಎಡ್ದಿದ್ರೆ ಬಂದು ಕಾಳು ಕಡಿ ಕೊಡ್ಬೇಕನ್ನ ನಾವು ರೈತ ಬೆಳೆದದ್ದ ತಿನ್ಬೇಕು ಅವ್ರು. ಅಂದ್ರೆ ಅವರು ರೈತಾಕಿ ಇಂತ ಹೆಚ್ಚಿನ ಯಾವ ನೌಕರಿ ಅಲ್ಲ. ಅವರು ಈಗಿನ ಮಂದಿಗೆ ನಮ್ಮ ಮಗಳು ಮನೆಗಿರ್ತಾಳಪ್ಪ, ಆರಾಮಿರ್ತಾಳಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಏನಾಗುತ್ತಾ, ಮನೆಗಿದ್ದು ಈಗ 108 ಚಟ, ಇವತ್ತು ನಿಂಗೆ ನೌಕರಿ ಐತೆ ತನಕ ನೀನು ಇವತ್ತು ರೊಕ್ಕ ಇರ್ತದೆ, 100 ರೂಪಾಯಿ ಮಾಡಲಿ 200 ರೂಪಾಯಿ ಸರಿಯಾಗಿ ಕೊಡ್ತೀನಿ ನೀನು. ಇನ್ನೊಂದು ಚಟ ದಿಸ್ಬಟ್ಟು ಆಡ್ತಾನೆ ಆತ, ಇನ್ನೊಂದು 10,000 ರೂಪಾಯಿ ಖರ್ಚು ಮಾಡಿ. ನಮ್ಮ ರೈತ ಏನು ಮಾಡ್ತೀವಿ ನಾವು, ಅತ್ಯಾಕೆ ರೊಕ್ಕ ಇಲ್ಲ, ಯಾಕಪ್ಪ ಅಷ್ಟು ಉದ್ದಾರಿದೆ, ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಅಂತ ನಮ್ದು ಒಂದು ಸ್ವಲ್ಪ ಅಭಿಪ್ರಾಯ ಇರ್ತೈತೆ. ರೈತರಿಗೆ ಕನ್ಯೆ ಕೊಡವಲ್ರ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಆ ರೈತರಿಗೆ ಕನ್ಯೆ ಕೊಡೋದ್ರ ಬಗ್ಗೆ ಅಂದರೆ ಇವರು ನಮ್ಮ ರೈತರ ತಪ್ಪು. ಯಾಕಂತ ಕೇಳ, ಭೂಮಿ ತಾಯಿ ತಕ್ಕ ಆಡಿದ್ರೆ ನಮ್ಗೆ ದೇವ್ರು ಯಾವಾಗಲೂ ಅನ್ನ ಕೊಡ್ತಾನೆ. ಇವರು ಸುಮ್ಮನೆ ಆಗ ನೌಕರಿ ಅಂತ ನೌಕರಿ ಹೊಂಟಾರ, ತಪ್ಪಿದೆ. ಎಲ್ಲ ರೈತರಿಗೆ ಕನ್ಯೆ ಕೊಡತಕ್ಕದ್ದು ಒಳ್ಳೇದು. ಆತ ದುಡ್ದು ಅನ್ನ ಹಾಕ್ತಾನೆ, ಇಡೀ ಜಗತ್ತು ಸಾಕ್ತಾನೆ. ಜಗತ್ತು 84 ಕೋಟಿ ಅನ್ನ ಹಾಕ್ಯಾವ. ಅನ್ನ ಇರಲೇ ಯಾವುದೂ ಇಲ್ಲ. ನೋಡ್ರಿ, ಅಲ್ಲ ಈಗ ಬರೇ ತನ್ನ ಹೆಂಡತಿ ಕಷ್ಟ ಹಾಕಲ್ಲತ್ತ, ಜಗತ್ತಿಗೆ ಅನ್ನ, ಇಡೀ ಜಗತ್ತು 84 ಕೋಟಿ ಅನ್ನ ಮಾಡಿದಂಥ ಪರಮಾತ್ಮ ಸೃಷ್ಟಿ ಅವನ ಮ್ಯಾಗ ಇರ್ತಾವ. ಅವ ದುಡಿದನ ಅವನ ಬಾನ ಎಲ್ಲರೂ ಉಣದ. ಇನ್ನು ಹೆಂಡತಿಗೆ ಹಾಕೋದು ಏನು ದೊಡ್ಡಾಗದು? ಒಬ್ರಿಗೆ ಯಾಕೆ ದೊಡ್ಡಾಗದಾಗ್ತಾನೆ ಏನ್ರ ಬೇಕಾದಂಗೆ ಆಗ್ತಾನೆ, ಹಂಗಿರ್ತೈತಿ. ನಮಸ್ಕಾರ ಬಾಯವ್ವ. ನಮಸ್ಕಾರಪ್ಪ. ಆರಾಮದಿರಾ? ಆರಾಮದೇವಪ್ಪ. ಏನು ಮಾಡಕತ್ತೀರಿ ಬೇವ? ಸಿಂಗಾರ ಹಾಕತ್ತೀವಿ ನೋಡಪ್ಪ. ಸಿಂಗಾರ ಹಾಕತ್ತೀರಾ? ಹೆಂಗೆ ಸಿಂಗ ಹೆಂಗ ಅದು ಅರಿಯಾಕ ಏನು ಕೂಲಿ ಲೆಕ್ಕ ಅಂದ್ರೆ ಡಬ್ಬಿ ಲೆಕ್ಕ. ಡಬ್ಬಿ ಲೆಕ್ಕ. ಒಂದು ಡಬ್ಬಿ ಹರಿದ್ರಿ 30 ರೂಪಾಯಿ. ಒಂದು ಡಬ್ಬಿ ಹರಿದ್ರೆ 30 ರೂಪಾಯಿ. ಎಲ್ಲಿಂದ ಬಂದಿರಿ? ಊರಾಗಿಂದ ಬಂದಿರಾ? ಯಾವ ಸಿಂಗಿದು? ಕೇಳಿಸಿಂಗಿದೆ. ಕಿಳ್ಸಿಂಗ. ಆಡ್ಕೊಂತ ಸಿಂಗ ಹರಿತಾರಲ್ಲ, ನೀವು ಆಡ್ತೀರೇನ ಯಾವ್ದಾರ? ಇಲ್ಲಪ್ಪ ಯಪ್ಪ ಬರಗಿಲ್ಲ. ಆಕೆ ಆಡ್ತಾವಡ ಒಗಟು ಪಾಗಟ ಯಾವುದು ಬರಗಿಲ್ಲ. ಹಂಗೆ ಯಾವುದೂ ಬರಗಲ್ಲ. ಯಾರು ಆಡ್ತಾರ್ರಿ? ಶಾಣ ಮಾಡ್ತಾವ್ರಿ. ನಾವು ಮಣ್ಣು ಕಡ್ದು ದುಡ್ದೀವ್ರಿ ನಾವು. ಮತ್ತೆ ಮಣ್ಣು ಕಡೆತನ ನಮ್ಗೆ ಕೂಲಿ ಊಟದ್ದಿಲ್ಲ. ನಾವು 2 ಕಟ್ಟಿ ಮಣ್ಣು ಹಾಕ್ಯಂಬಂದು ಮತ್ತೆ ಅತ್ತಿ ಮಾವ ಎಲ್ಲಿಗೆ ಹೋಗಂತಾರೆ ಅಲ್ಲಿಗೆ ಹೋಗ್ಬೇಕು ನೋಡ್ರಿ ನಾವು. ಅವಾಗಿನ ಕಾಲದಾಗ ಹಂಗತಿ ಇತ್ರಿ. ನಮ್ಗೆ ಸರಿಗೆ ಊಟದ್ದಿಲ್ಲ. ಮತ್ತೆ ಹೊಡೆ ತುಂಬ ಕಷ್ಟಪಟ್ರಿ ಆಗಾರ? ಕಷ್ಟಪಟ್ಟಿವ್ರಿ ನಾವು. ಎಲ್ಲ ದುರ್ಗ ಕ್ಯಾಂಪ್, ಪೈ ಕ್ಯಾಂಪ್ ಎಲ್ಲ ಹೋಗಿ ಬಂದೀವ್ರಿ ನಾವು ದುಡಿಯಾಕ. ನೆಲ ಕೊಯ್ಯಾಕ ಹೋಗಿದ್ದೀವ್ರಿ ನಾವು. ನೆಲ ಕೊಯ್ಯಾಕ ಹೋಗಿವ್ರಿ, ಸಸಿ ಹಚ್ಚಕ್ಕೆ ಹೋಗಿವಿ, ಕಳೆ ತೆಗ್ಯಾಕ ಹೋಗಿವ್ರಿ. ಮತ್ತೆ ಇಲ್ಲಿ ಊರಲ್ಲಿದ್ರೆ ಬರೀ ಕಟ್ಟಿ ಕಡ್ದು ಬದುಕಿವಿ ನೋಡ್ರಿ. ಮಕ್ಳು ಎಸವ? 5 ಮಂದಿ ಹೆಣ್ಮಕ್ಳು ಅದಾರ್ರಿ. 5 ಮಂದಿ ಹೆಣ್ಮಕ್ಳು? ಗಂಡು ಮಕ್ಳು ಒಬ್ಬನ ಅದನ್ರಿ. ಪುಣ್ಯವ. ಏನು ಪುಣ್ಯ ಬಿಡ್ರಿ. ಹಬ್ಬ ಅದನ್ರಿ. ಗಂಡಾಲಿ ಅಂತ 5 ಹೆಣ್ಣು ಆಡಿದ್ರಿ? ಇಲ್ರಿ, ಚೊಚ್ಚಲ ಅವ್ನು ಹುಟ್ಟಿದ್ನ, ಅವನಿಂದ 5 ಮಂದಿ ಹೆಣ್ಮಕ್ಳು ಆಗ್ಯಾರ್ರಿ. ಓ ಹಿಂಗ. ಇನ್ನೂ ಒಂದು ಆಗ್ಲಿ ಇನ್ನೊಂದು ಅಲ್ಲ ಅಂತ ಬಿಟ್ಟಿರಿ. ಇನ್ನೊಂದಾಲಿ ಅಂತ 5 ಹೆಣ್ಣು ಅದು? 5 ಮಂದಿ ಹೆಣ್ಮಕ್ಳು ಆದ್ರ ನೋಡ್ರಿ. ಏನ್ ಅನ್ಸತ್ರಿ ಈಗ 5 ಹೆಣ್ಣು ನಡ್ದಿರಲ್ಲ? ಏನ್ ಅನ್ಸತ್ರಿ, ಯಾಕೆ ಖುಷಿ ಬಿಡ್ರಿ. ಎಲ್ಲ ಖರ್ಚು ಮಾಡ್ಬೇಕಲ್ರಿ, ಹೆಣ್ಮಕ್ಳು ಆಗಬೇಕಲ್ರಿ. ಮತ್ತೆ ಎದಕ್ಕೆ ಕಡಿಬೇಕವ? ದಬ 5 ಹೆಣ್ಣು ನಾಡದ ಮತ್ತೆ ಏನ್ ಮಾಡಕ್ರಿ? ದೇವ್ರ ಕೈ ಮನುಷ್ಯರ ಕೈ ಆಗೈತಿ. ಮಗಳ ಆಕಿ ಸಿಂಗಾರ್ಯಾಕ ಬಂದಾರಿ ಹುಡ್ರು? ಸಿಂಗಾರಕ್ ಬಂದಾರಿ. ಹೆಂಗ್ರಿ ಹೆಂಗ್ ಡಬ್ಬಿ? ಶೇಂಗಾ 30 ರೂಪಾಯಿ ಡಬ್ಬಿ ನೋಡ್ರಿ. 30 ರೂಪಾಯಿ ಡಬ್ಬಿ. ಅವಾಗಿನ ಕಾಲದಾಗ ನಿಮ್ಮ ಕಾಲದಾಗ ಎಷ್ಟಿತ್ತು? ಯಾವಾಗ 5 ರೂಪಾಯಿ ಡಬ್ಬಿ, 15 ರೂಪಾಯಿ ಡಬ್ಬಿ ಇದ್ರಿ. 5 ರೂಪಾಯಿ? ಬರೀ 5 ರೂಪಾಯಿ. ಶಿವ ಏನ್ರಿ ಹೇಳ್ರಿ? ಅಲ್ರಿ 5 ರೂಪಾಯಿ ಡಬ್ಬಿ ಸಿಂಗಿದ್ದು ಅವಾಗ. ಈಗ ಸಿಂಗ ಹೊಡ್ಯಾಕ 1 ರೂಪಾಯಿ ಒಂದು ಸೇರ್ ರೀ ಕಾಳು. ಹೊಡೆದು ಕೇರ್ ಕೊಡ್ಬೇಕು ನಾವು ಅವ್ರಿಗೆ. ಶೇಂಗ ಹೊಡಿಸ್ತಿದ್ರಿ ಅವಾಗ ಮನ್ಯಾಗ. ನಾವು ಹೊಡೆದು ಕೊಟ್ರೆ 1 ರೂಪಾಯಿ ಒಂದು ಸೇರು. 1 ರೂಪಾಯಿ ಒಂದು ಸೇರು. ಕಾಳು ಸೇರು ಶೇಂಗಾ ಕಾಳು ಹೊಡೆದು ಕೊಡ್ಬೇಕು ನೋಡ್ರಿ. ಅವಾಗಿನ ಕಾಲದಾಗ ಹಂಗಿತ್ತು ನೋಡ್ರಿ. ಶೇಂಗಾ ಹೊಡ್ಯಾಕ ಹೋಗಿದ್ವಿ ರೀ, ಕೈಯ ನಾವು ಕೆತ್ತಿ ಹೋಗಿದ್ವಿ ಹೊಡೆದು ಅಗಲೆಲ್ಲ ಹೊಡೆದ್ರೆ ಒಂದು 3 ಸೇರು ಕಾಳು ಹಾಕಿದ್ದಿಲ್ರಿ. 30 ಪೈಸೆ ಹಾಕತ್ ನೋಡ್ರಿ. 3 ಸೇರು ಕಾಳಿಗೆ. ಹ್ಞೂ ರೀ. ಆಗಿನ ಕಾಲ ಬೇಸಾರ ಈಗಿನ ಕಾಲ ಬೇಸ? ಆವಾಗಿಂದ ಏನು ಬೇಸ್ ಬಿಡ್ರಿ, ಈಗಿಂದ ಬೇಸ್ರಿ. ಅವಾಗ ನಮ್ಗೆ ಊಟಕ್ಕೆ ಗಡನ ವಾಟಿಗೆ ಅನ್ನ ಸಿಕ್ಕಿಲ್ರಿ.
ಮುಂಜಾನೆ ಚಂದ ತನ ದುಡಿದ್ರೆ ನಾನು ಸಿಕ್ಕಿಲ್ಲ ನಮ್ಗೆ ಈಗಿನ ಬೇಸಿರಿ ಈಗ 300 ರೂಪಾಯಿ ಕೂಲಿ ತರ್ತಾರೆ ಈಗ ಹೊತ್ತು ಮುನ್ಗ ತನ ಹೋದ್ರೆ 10 ಗಂಟೆಗೆ ಹೋಗಿ ಹೊತ್ತು ಮುನ್ಗ ತನ ಹೋದ್ರೆ 300 ರೂಪಾಯಿ ಕೂಲಿ ಕೊಡ್ತಾರೆ ರೀ ಈಗ ಅವಾಗೆಲ್ರಿ ಬರೀ 15 ರೂಪಾಯಿ ಕೊಡ್ತಿದ್ರಿ ಇಲ್ಲ 1.5 ಸೇರು ಕಾಳು ಕೊಡ್ತಿದ್ರು ಹಾಂ ಈಗಿನ್ಯಾರು ಪುಣ್ಯ ಮಾಡ್ಯಾರ ನೋಡ್ರಿ ಹೊಲ್ದಾಗ ಸುಟ್ರ ರುಚಿ ಹಾಕವ್ರಿ ಶೇಂಗಾ ಹೊಲ್ದಾಗ ಸುಟ್ಕೊಂಡ್ ತಿಂದು ಹೋಗ್ಬೇಕ್ರಿ ಬರೋದು ಬಂದಿರ್ರಿ ಸುಟ್ಕೊಂಡ್ ತಿಂದು ಹೋಗ್ರಿ ಶೇಂಗಾನ ಅವ್ರು ನಮ್ಮ ಮನೆಯವ್ರು ಸುಡ್ತಾರ ನೋಡ್ರಿ ಸುಟ್ಕೊಂಡ್ ತಿಂದು ಹೋಗ್ರಿ ಹ್ಞೂ ಅಯ್ಯ ಮೊಮ್ಮಕ್ಳು ಅದಾರ್ರಿ ಒಬ್ಬಾಕಿ ಹೊಟ್ಟಿಲಿ 4 ಮಂದಿ ಅದಾರ್ರಿ ಹೆಣ್ಮಗಳು ಹೊಟ್ಟಿಲಿ ಒಬ್ಬಾಕಿ ಹೊಟ್ಟಿಲಿ 2 ಅದಾರ್ರಿ ಒಬ್ಬಾಕಿ ಹೊಟ್ಟಿಲಿ ಒಬ್ಬತ್ತದಾನ ಒಬ್ಬಾಕಿ ಹೊಟ್ಟಿಲಿ ಒಬ್ಬತ್ತದಾನ ಅದನ್ನ ಹೆಸರು ಬಸಪ್ರಿ ವಾಡಕ್ ಬರ್ಗಲ್ ಬಿಡ್ರಿ ನಾವು ಮುದೇರ ಆಗ್ಬಿಟ್ಟು ಬಿಡ್ಬೇಕ್ರಿ ಹೆಂಗ್ ಹೇಳಿದ್ರಿ ಏನೈತಿ